ಫ್ಯಾಟಿ ಲಿವರ್ ಅನ್ನೋದು ಸುಮಾರಷ್ಟು ಜನಕ್ಕೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಇತ್ತೀಚಿನ ದಿನಗಳಲ್ಲಿ ಕಂಡೇ ಕಾಣುತ್ತೆ. ಈ ಫ್ಯಾಟಿ ಲಿವರ್ ಅನ್ನೋದು ನಮ್ಮ ಆಯುರ್ವೇದ ವೈದ್ಯಕೀಯ ಸಂಹಿತೆಯಲ್ಲಿ ಅಗ್ನಿಮಾಂದ್ಯದಿಂದ ಅಥವಾ ಮೆಟಬಾಲಿಸಮ್ ವೀಕ್ ಆಗಿ ಬರುವಂತಹದ್ದು, ಲಿವರಲ್ಲಿ ಕೊಲೆಸ್ಟ್ರಾಲ್ ಅಥವಾ ನಿಮ್ಮ ಫ್ಯಾಟ್ ಅಂಶ ಜಾಸ್ತಿ ಆಗುವಂಥದ್ದು ಅಂತ ನಾವು ಹೇಳ್ತೀವಿ. ಹಾಗಿದ್ದಾಗ ಏನು ಮಾಡಬೇಕು ಅಂದರೆ, ಮುಖ್ಯವಾಗಿ ನೀವು ಬಾರ್ಲಿಯನ್ನು ಉಪಯೋಗಿಸ್ಬೇಕು. ಬಾರ್ಲಿಯನ್ನು ಹೆಚ್ಚಾಗಿ ಉಪಯೋಗಿಸ್ಬೇಕು. ಮಜ್ಜಿಗೆಯನ್ನು ಶುಂಠಿ ಮತ್ತು ಜೀರಿಗೆಯೊಂದಿಗೆ ಚೆನ್ನಾಗಿ ಸೇವಿಸಬೇಕು. ಹಾಗೆಯೇ ವಾಕಿಂಗು, ಜಾಗಿಂಗು ಮತ್ತು ಯೋಗಾಭ್ಯಾಸನ ಖಂಡಿತ ಮಾಡಲೇಬೇಕು. ಹೆಚ್ಚು ಕರಿದ ಆಹಾರ, ಮೊಸರು, ಸ್ವೀಟು, ಎಣ್ಣೆಲಿ ಕರೆದ ತಿಂಡಿಗಳನ್ನು ಆದಷ್ಟು ನೀವು ಅವಾಯ್ಡ್ ಮಾಡಬೇಕು. ಆಮೇಲೆ ಔಷಧಿಯಲ್ಲಿ, ಆಯುರ್ವೇದ ಔಷಧಿಯಲ್ಲಿ ಅಳಲೆಕಾಯಿ ಅಂತ ಏನು ಹೇಳ್ತೀವಿ, ಅಳಲೆಕಾಯಿ ಪುಡಿಯನ್ನು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಚಮಚ ಸೇವಿಸಿದರೆ ನಿಮ್ಗೆ ಫ್ಯಾಟಿ ಲಿವರ್ಗೆ ತುಂಬ ಸಹಾಯ ಆಗುತ್ತೆ. ಹಾಗೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ನಾವು ವಿರೇಚನ ಚಿಕಿತ್ಸೆ ಮಾಡ್ತೀವಿ ಫ್ಯಾಟಿ ಲಿವರ್ ಕಡಿಮೆ ಮಾಡೋಕ್ಕೆ. ಮತ್ತು ಲೇಖನ ಬಸ್ತಿ ಅಂತ ಹೇಳ್ತೀವಿ, ಬಸ್ತಿ ಚಿಕಿತ್ಸೆ, ಎನಿಮಾ ಟ್ರೀಟ್ಮೆಂಟು ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಮೂರನೇದು ಉದ್ವರ್ತನ ಚಿಕಿತ್ಸೆ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ಸ್ಟ್ರಿಕ್ಟ್ ಡಯಟ್ ಇಟ್ಕೊಂಡ್ರೆ ಗ್ರೇಡ್ 1 ಇದ್ದರೆ ನಿಮ್ಮ ಫ್ಯಾಟಿ ಲಿವರು ಖಂಡಿತವಾಗಿಯೂ ರಿವರ್ಸಿಬಲ್ ಮಾಡ್ಬೋದು. ಗ್ರೇಡ್ 2 ಇದ್ದರೆ ಔಷಧಿ ಜಾಸ್ತಿ ಬೇಕಾಗುತ್ತೆ. ಗ್ರೇಡ್ 3 ಅಥವಾ ಆಲ್ಕೋಹಾಲ್ ತೊಗೊಳ್ಳೋರು ಅಂಥವರೆಲ್ಲ ಇದ್ದರೆ ತುಂಬ ಕಷ್ಟಪಡಬೇಕಾಗತ್ತೆ ಟ್ರೀಟ್ಮೆಂಟ್ಗೆ. ಧನ್ಯವಾದಗಳು.